ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಫೆಬ್ರವರಿ ತಿಂಗಳ 27ನೇ ಗುರುವಾರದ ದೇವರ ವಾಕ್ಯವು, ಆತನ ಜನರು ಧನ್ಯರು, ನಿನ್ನ ಪುರುಷರು ಧನ್ಯರು ಮತ್ತು ನಿನ್ನ ಸೇವಕರು ಧನ್ಯರು. ಅವರು ಯಾವಾಗಲೂ ನಿನ್ನ ಮುಂದೆ ನಿಂತು ನಿನ್ನ ಜ್ಞಾನವನ್ನು ಕೇಳುತ್ತಾರೆ. 1 ಅರಸುಗಳು 10:8. ಶೇಬಾದ ರಾಣಿ ಒಮ್ಮೆ ರಾಜನಾದ ಸಾಲೊಮೋನ ಮತ್ತು ಇಸ್ರೇಲ್ ಜನರ ಬಗ್ಗೆ ಸಾಕ್ಷಿ ಹೇಳುತ್ತಾ, ನಿನ್ನ ಜನರು ಧನ್ಯರು ಎಂದು ಹೇಳಿದಳು. ಆದರೆ ಕರ್ತನಲ್ಲಿ ಆಶ್ರಯ ಪಡುವವರು ಎಷ್ಟು ಹೆಚ್ಚು ಧನ್ಯರು. ದೇವರ ಆಯ್ಕೆಯಾದ ಜನರಾಗಿ ನಾವು ಅಪಾರ ಸವಲತ್ತು ಪಡೆದಿದ್ದೇವೆ. ಆತನು ನಮ್ಮನ್ನು ಪ್ರೀತಿಯಿಂದ ತನ್ನವರು ಎಂದು ಕರೆಯುತ್ತಾನೆ ಮತ್ತು ಧರ್ಮಗ್ರಂಥದ ಮೂಲಕ ನಾವು ಆತನ ಸ್ವರ್ಗೀಯ ಜ್ಞಾನದ ಮಹಿಮೆಯನ್ನು ಅನುಭವಿಸಬಹುದು. ಆತನ ವಾಗ್ದಾನಗಳನ್ನು ಆನುವಂಶಿಕವಾಗಿ ಪಡೆಯುವುದು ಮತ್ತು ಆತನ ಒಡಂಬಡಿಕೆಯ ಜನರಾಗಿ ಬದುಕುವುದು ಅಪ್ರತಿಮ ಆಶೀರ್ವಾದ. ಓಮನ್ ಕೊಲ್ಲಿಯಲ್ಲಿ ಸಲಾಲ ಬಳಿ ಶೇಬಾ ರಾಣಿಯ ಅರಮನೆಯ ಅವಶೇಷಗಳಿವೆ. ಈಗ ಶಿಥಿಲಾವಸ್ಥೆಯಲ್ಲಿದ್ದರೂ ಅದು ತನ್ನ ಕಾಲದಲ್ಲಿ ಭವ್ಯತೆ ಮತ್ತು ವೈಭವದ ಸ್ಥಳವಾಗಿದ್ದಿರಬೇಕು. ಶೇಬಾ ಎಂಬ ಹೆಸರಿನ ಅರ್ಥ 7 ಮತ್ತು ಇತಿಹಾಸಕಾರರು ಅವಳು 7 ರಾಷ್ಟ್ರಗಳನ್ನು ಆಳಿದಳು ಮತ್ತು 7 ಭವ್ಯವಾದ ಅರಮನೆಗಳನ್ನು ಹೊಂದಿದ್ದಳು ಎಂದು ಹೇಳುತ್ತಾರೆ. ಮೂಲತಃ ಇಥಿಯೋಪಿಯಾದ ಶೇಬಾದ ರಾಣಿ ರಾಜ ಸಾಲೊಮೋನನ ಬುದ್ಧಿವಂತಿಕೆ ಮತ್ತು ಇಸ್ರೇಲ್ ಜನರಿಗೆ ನೀಡಲಾದ ಆಶೀರ್ವಾದಗಳಿಂದ ಆಕರ್ಷಿತಳಾದಳು. ಅವಳು ಸಾಲೊಮೋನನನ್ನು ವೈಯಕ್ತಿಕವಾಗಿ ಭೇಟಿ ಮಾಡಿದಾಗ ಅವನ ಬುದ್ಧಿವಂತಿಕೆಯು ತಾನು ಕೇಳಿದ್ದಕ್ಕಿಂತ ಹೆಚ್ಚಿನದನ್ನು ಕಂಡು ಆಶ್ಚರ್ಯಚಕಿತಳಾದಳು. ಅವಳು ಸಾಲೊಮೋನನನ್ನು ಒಗಟುಗಳಿಂದ ಪರೀಕ್ಷಿಸಿದಳು ಮತ್ತು ಅವಳ ಹೃದಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕಿದಳು. ಕೊನೆಯಲ್ಲಿ ಸಾಲೊಮೋನನ ಆಳ್ವಿಕೆಯಲ್ಲಿ ಇಸ್ರೇಲ್ ಜನರು ನಿಜವಾಗಿಯೂ ಧನ್ಯರು ಎಂದು ಅವಳು ಘೋಷಿಸಿದಳು. ಅನ್ಯ ಜನರು ಸಾಲೊಮೋನನ ಆಳ್ವಿಕೆಯಲ್ಲಿ ಇಸ್ರೇಲನ್ನು ಹೊಗಳಿದರೆ, ದೇವರ ಜನರು ಆತನ ಶಾಶ್ವತ ಆಳ್ವಿಕೆಯಲ್ಲಿ ಆಶೀರ್ವಾದಗಳನ್ನು ನೋಡಿ ಅವರು ಎಷ್ಟು ಹೆಚ್ಚಾಗಿ ಆಶ್ಚರ್ಯಪಡಬೇಕು. ಯೇಸು ಸ್ವತಃ ಘೋಷಿಸಿದನು, ದಕ್ಷಿಣದ ರಾಣಿ ಸಾಲೊಮೋನನ ಬುದ್ಧಿವಂತಿಕೆಯನ್ನು ಕೇಳಲು ಭೂಮಿಯ ತುದಿಗಳಿಂದ ಬಂದಳು ಮತ್ತು ನಿಜವಾಗಿಯೂ ಸಾಲೊಮೋನನಿಗಿಂತ ದೊಡ್ಡವನು ಇಲ್ಲಿದ್ದಾನೆ. ಮತ್ತಾಯ 12:42. ಸಾಲೊಮೋನನ ಆಳ್ವಿಕೆಯು ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯಿಂದ ಗುರುತಿಸಲ್ಪಟ್ಟಿದ್ದರೂ ಕೇವಲ 40 ವರ್ಷಗಳ ಕಾಲ ನಡೆಯಿತು ಮತ್ತು ಅವನ ಮರಣದೊಂದಿಗೆ ಕೊನೆಗೊಂಡಿತು. ಆದರೆ ಕರ್ತನ ಆಳ್ವಿಕೆಯು ಶಾಶ್ವತವಾಗಿದೆ ಮತ್ತು ಅವನ ಬುದ್ಧಿವಂತಿಕೆ ಯಾವುದೇ ಮಿತಿಯಿಲ್ಲ. ಆತನು ಸಾಲೊಮೋನನ ಜ್ಞಾನದ ಮೂಲ ಮತ್ತು ಕೇಳುವ ಯಾರಿಗಾದರೂ ಅವನು ಉದಾರವಾಗಿ ಜ್ಞಾನವನ್ನು ನೀಡುತ್ತಾನೆ. ಯಾಕೋಬ 1:5. ದೇವರ ಮಕ್ಕಳೇ, ಆತನು ಆರಿಸಿಕೊಂಡ ಜನರಾಗಿರುವ ಅನನ್ಯ ಸವಲತ್ತನ್ನು ಗುರುತಿಸಿ ಆತನಿಗೆ ಸೇರಿದವರಾಗಿರುವ ಗೌರವಕ್ಕಾಗಿ ಆತನು ನಿಮ್ಮ ಮೇಲೆ ದಯಪಾಲಿಸಿರುವ ಅಪಾರ ಆಶೀರ್ವಾದಗಳಿಗಾಗಿ ನಿಮ್ಮ ಹೃದಯಗಳು ಕೃತಜ್ಞತೆಯಿಂದ ತುಂಬಿರಲಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ, ಹಾಗಾದರೆ ನೀವು ಉಡುಪಿನ ಬಗ್ಗೆ ಏಕೆ ಚಿಂತಿಸುತ್ತೀರಿ? ಹೊಲದ ಲಿಲ್ಲಿ ಹೂವುಗಳು ಹೇಗೆ ಬೆಳೆಯುತ್ತವೆ ಎಂಬುದನ್ನು ಯೋಚಿಸಿ. ಅವು ಕಷ್ಟಪಡುವುದಿಲ್ಲ, ನೂಲುವುದಿಲ್ಲ. ಆದರೂ ಸಾಲೊಮೋನನು ತನ್ನ ಎಲ್ಲ ಮಹಿಮೆಯಲ್ಲಿಯೂ ಇವುಗಳಲ್ಲಿ ಒಂದರಂತೆ ಧರಿಸಿರಲಿಲ್ಲ ಎಂದು ನಾನು ನಿಮಗೆ ಹೇಳುತ್ತೇನೆ. ಮತ್ತಾಯ 6:28-29. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.